ಯಾರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರಿ, ಸೊ ಪ್ಲೀಸ್ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ಈ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಸಜೆಸ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಅಷ್ಟೇ ಇನ್ಫಾರ್ಮ್ ಮಾಡಬೇಕಿತ್ತು. ಇಯರಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ, ಓಕೆನಾ? ಬಾಯ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಭುದೇಯ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನೀವು ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಡೈಲಿ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಇವಾಗ ಈವ್ನಿಂಗ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಮಳೆ ಬರ್ತಿದೆ. ಫೋಕಸ್ ಆಗ್ತಿಲ್ಲ ಅಂತ ಅನಿಸುತ್ತೆ. ಸೊ ಇವತ್ತು ಸಹ ಮಳೆ ತುಂಬ ಅಂದರೆ ತುಂಬ ಜೋರಾಗಿ ಬರ್ತಿದೆ. ಸೊ ಸ್ವಲ್ಪ ಬಿಸಿಲತ್ತಿತ್ತು. ಐ ಹೋಪ್ ಮಳೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಂತಿಲ್ಲ, ಬರ್ತಾ ಇದೆ. ಐಶು ನೆನಿಬೇಡಬ್ಬ, ಬರ್ತಾ ಇದೆ. ಸೊ ಇಂಥ ವೆದರ್ಗೆ ಸೊ ನಾನ್ ವೆಜ್ ಮಾಡ್ದಲ್ಲೇ ಇದ್ದರೆ ಹೇಗೆ? ಸೊ ಸಿಂಪಲಾಗಿ 1 ಪಾಟ್ ಮೀಲ್ ಥರ ಅಂತ ಅಂದರೆ 1 ಪೇಸ್ಟಲ್ಲಿ ಎಲ್ಲ ಮುಗ್ದೋಗೋ ಥರ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಸಾಂಬಾರು ಅಷ್ಟೇ, ಮತ್ತು ಗೀ ರೈಸ್. ಪ್ಲೈನ್ ರೈಸಿಗೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಚಿಕನ್ಗೆಲ್ಲ. ಸೊ ಗೀ ರೈಸ್ ಮತ್ತು ಒಂದೊಂದು ಟೈಪ್ ಆಫ್ ಗೀ ರೈಸ್ ಮಾಡ್ತಾಯಿದ್ದೀನಿ, ಬೇರೆ ಬೇರೆ ಥರ ಮಾಡ್ತಾಯಿದ್ದೀನಿ. ಸೊ ಒಂದೇ ಟೈಪ್ ಅಂತ ಅಂದ್ಕೊಬೇಡಿ. ನೀವು ಕಂಪ್ಲೀಟಾಗಿ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ. ಸೊ ಗೀ ರೈಸ್ ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನಗೆ ಮಳೆ ಅಂದರೆ ಸಖತ್ತು ಇಷ್ಟ. ಆಯ್ತು, ನಿನಗೆ? ಇಷ್ಟ. ಸಖತ್ ಅಂದರೆ ಸಖತ್ ಇಷ್ಟ ನನಗೆ. ಸೊ ಇನ್ನೇನೆಲ್ಲ ಲಾಕ್ಡೌನ್ ಎಲ್ಲ ಕ್ಲಿಯರ್ ಆಗ್ತಿದೆ. ಸೊ ಮಂಡೆಯಿಂದ ರಾಗು ಡ್ಯೂಟಿಗೆಲ್ಲ ಹೋಗೋಕ್ಕೆಲ್ಲ ಕಂಟಿನ್ಯೂ ಮಾಡ್ತಾರೆ. ಸ್ವಲ್ಪ ಲೋನ್ಲಿ ಫೀಲ್ ಆಗುತ್ತೆ, ಬಟ್ ಹೋಗಲೇಬೇಕಲ್ವಾ. ಸೊ ಮನೇಲೇ ಇದ್ದರೂ ಚೆನ್ನಾಗಿರೋದಿಲ್ಲ, ಹೋಗಲೇಬೇಕು. ಸೊ ದೀಪ ಎಲ್ಲ ಹಚ್ಚಾಯಿತು. ಸಾಮಾನು ತಂದಿದ್ದಾರೆ. ಸೊ ಇನ್ನೂ ಅದನ್ನೆಲ್ಲ ಜೋಡಿಸ್ಕೊಬೇಕು. ಸೊ ರೇಷನ್ ಎಲ್ಲ ತಂದಿದ್ದಾರೆ. ಸೊ ಅದನ್ನು ಜೋಡಿಸ್ಕೊಬೇಕು. ದೀಪ ಎಲ್ಲ ಹಚ್ಚಾಗಿದೆ. ಸೊ ನೋಡಿ, ದೀಪ ಎಲ್ಲ ಹಚ್ಚಾಗಿದೆ. ಬೇಟೆ ಸಿಕ್ಕಿ ತೋರಿಸ್ತೀನಿ. ಸೊ ನೋಡಿ, ದೀಪ ಎಲ್ಲ ಹಚ್ಚಾಗಿದೆ. ಕಿಚನು ಸಹ ಒಂದು ಮಟ್ಟಕ್ಕೆ ಕ್ಲೀನಾಗಿದೆ. ಸೊ ಇವಾಗ ಅದಕ್ಕೆ ಏನೇನು ಬೇಕೋ ಎಲ್ಲ ಪೇಸ್ಟ್ ಸಹ ಎಲ್ಲ ಇಂಗ್ರೀಡಿಯೆಂಟ್ಸು ಏನೇನು ಬೇಕೋ ಎಲ್ಲ ತೆಗೆದೆಲ್ಲ ಇಟ್ಕೊಂಡು ಸೊ ಕ್ವಿಕ್ಕಾಗಿ ಡಿನ್ನರ್ನ ಪ್ಲ್ಯಾನ್ ಮಾಡ್ಕೊಂಬಿಡೋಣ. ಸೊ ಥಾಟ್ ಫಾರ್ ದ ಡೇ ಎಲ್ಲ ಇನ್ನೂ ರೆಡಿ ಮಾಡಿಲ್ಲ. ಸೊ ನೆನ್ನೆ ವ್ಲಾಗ್ನ ಪೋಸ್ಟ್ ಮಾಡಿಲ್ಲ. ಸೊ ಇವತ್ತು ಬಂದು ಫ್ರೈಡೇ. ಸೊ ನೆನ್ನೆ ವ್ಲಾಗ್ನ ಪೋಸ್ಟ್ ಮಾಡಿಲ್ಲ. ಸೊ ಮಾರ್ನಿಂಗ್ ಅದು ಯಾಕೋಪ್ಪ ಪೋಸ್ಟೇ ಆಗಲಿಲ್ಲ. ಅಂದರೆ ನೆಟ್ ಇದ್ದಕ್ಕಿದ್ದಂಗೆ ಯಾಕೋ ಖಾಲಿ ಆಗೋಯ್ತು. ಅದು ಏನಕ್ಕೆ ರೀಸನು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾಳೆ ಪೋಸ್ಟ್ ಮಾಡ್ತೀನಿ. ಇದನ್ನು ಮೇ ಬಿ ನಾಡಿದ್ದು ಪೋಸ್ಟ್ ಮಾಡ್ತೀನಿ. ಸೊ ನಾನು ಫೋನಲ್ಲಿ ಮಾಡ್ತಾ ಇರೋದು. ಸೊ ನನ್ನ ಫೋನಲ್ಲಿ ಏನು ಮಾಮೂಲಿ ಯೂಶ್ವಲಿ 2 to 3 GB ಎಷ್ಟಿರುತ್ತೋ ಅಷ್ಟು ಮಾತ್ರ ಖಾಲಿ ಮಾಡೋವರೆಗೂ ಇನ್ನೊಂದು ಆಗೋದು ವೈಫೈ ಕನೆಕ್ಟ್ ಮಾಡ್ಕೊಂಡು, ಗೊತ್ತಲ್ಲ ನಾವೆಲ್ಲ ಏನೇನು ಮಾಡ್ತೀವಿ ಅಂತ ಆ ಥರ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಓಕೆ, ಹೋಗ್ತಾ ಹೋಗ್ತಾ ಎಲ್ಲ 1 by 1 ತೊಗೊಳ್ತಾ ಸೊ ಡೈಲಿ ಅಪ್ಡೇಟ್ಸ್ ಅವತ್ತಿಂದ ಅವತ್ತು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ತುಂಬ 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 ಥ್ಯಾಂಕ್ಸ್. ಸೊ ಬೇಗ ಬನ್ನಿ, ಎಲ್ಲ ಡಿನ್ನರ್ಗೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಒಂದು ಟೊಮೊಟೊ ಹಣ್ಣು, ಒಂಚೂರು ಕೊತ್ತಂಬರಿ ಸೊಪ್ಪು, 2 ಆನಿಯನ್. ಸೊ ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಧನಿಯದ ಪುಡಿ 1.5 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಕಡಲೆ, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತು ಚಕ್ಕೆ ಲವಂಗ ಪೌಡರು 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ 2 ಟೇಬಲ್ ಸ್ಪೂನಷ್ಟು ಆ್ಯಡಪ್ ಮಾಡ್ಕೊತೀನಿ. ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡೋದ್ರಿಂದ ಸೊ ಈಸಿ ಆಗುತ್ತೆ ಮಾಡ್ಕೊಳಕ್ಕೆ.
ಸೊ ಇದನ್ನು ಪೇಸ್ಟು ಎಲ್ಲ ಪ್ರಿಪೇರ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ಒಗ್ಗರಣೆಗೆಲ್ಲ ಇಟ್ಕೊಂಡು ಸಾರಿ ಎಲ್ಲ ಅದೇ ಗೀ ರೈಸಿಗೆ ಒಂದು ಕಡೆ, ಚಿಕನ್ ಒಂದು ಒಂದು ಕಡೆ ಎಲ್ಲ ರೆಡಿ ಮಾಡೋಕ್ಕೆಲ್ಲ ಇಟ್ಕೊತೀನಿ ನಾನು. ಬನ್ನಿ ಹೇಗೆ ಮಾಡೋದು, ಮಳೆಗೆ ಚಳಿಗೆ ತುಂಬ ಟೇಸ್ಟಿ ಫುಲ್ಲಾಗಿರೋ ಫುಡ್ನ ಯಾವ ರೀತಿ ಪ್ರಿಪೇರ್ ಮಾಡೋದು, ಜಲ್ದಿನೂ ಆಗೋಗ್ಬಿಡ್ಬೇಕು, ಟೇಸ್ಟಿಯಾಗಿ ಇರಬೇಕು, 1 ಪಾಟ್ ಮೀಲ್ ಥರ ಇರಬೇಕು. ಸೊ ಆ ಥರದ್ದೆಲ್ಲ ಮಾಡ್ಕೊಂಬಿಡೋಣ ಬೇಗ ಇದ್ದೀನಿ. ಸೊ ಒಂದು 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಚಿಕನ್ ಯಾಕಂದರೆ ಇಲ್ಲಿ ಲಾಕ್ಡೌನ್ ಇರೋದ್ರಿಂದ ಸಿಗೋದಿಲ್ಲ. ಸೊ ಹಾಗಾಗಿ ವಾಶ್ ಮಾಡಿ ಚೂರು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದಕ್ಕೆ ಆ್ಯಡ್ ಅಪ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಹಾಕಿ 2 ಸೆಕೆಂಡ್ಸ್ ಆಗಿದ ತಕ್ಷಣ ಕಲಸಿ. ಸೊ ಇದನ್ನು ವಾಟರ್ ಎಲ್ಲ ಫುಲ್ಲು ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ನ. ಅಷ್ಟೊತ್ತಿಗೆ ನಾವು ಪೇಸ್ಟ್ನ ಮಾಡ್ಕೊಂಬಿಡೋಣ. ಓಕೆ, ಚೂರು ಸಾಲ್ಟು ಹಾಕಿದ್ದೀನಿ ನಾನು. ಓಕೆ ಫೈನ್. ಸೊ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ನ ಮಾಡ್ಕೊತೀನಿ ನಾನು. ಸಾರಿ, ಕಾಯಿ ತುರಿನ ಹಾಕೋದು ಮರ್ತೋಗ್ಬಿಟ್ಟಿತ್ತು. ಸೊ 1 ಹ್ಯಾಂಡ್ಫುಲ್ ಆಫು ಕಾಯಿನ ಹಾಕ್ಕೊಬೇಕು. ಸೊ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ. ಸೊ ನೀರೆಲ್ಲ ಡ್ರೈ ಆಗಿದೆ ಚಿಕನ್ದು. ಸೊ ಪೇಸ್ಟು ಸಹ ರೆಡಿಯಾಗಿದೆ. ಸೊ ನೋಡಿ, ಇಷ್ಟು ಫೈನ್ ಪೇಸ್ಟ್ ಆಗಿರಬೇಕು. ಸೊ ಇದನ್ನು ಏನು ಚಿಕನ್ ಫ್ರೈ ಮಾಡ್ಕೊತಿದ್ದೀವಲ್ಲ, ಸೊ ಅದಕ್ಕೆ ಆ್ಯಡ್ ಅಪ್ ಮಾಡ್ಕೊಳ್ಳೋಣ. ಆ್ಯಡ್ ಅಪ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ. ದೆನ್ ಸಾಲ್ಟ್ನ ಆ್ಯಡ್ ಮಾಡಬೇಕು. ನಾವು ಆಲ್ರೆಡಿ ಚಿಕನಿಗೆ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಸ್ಟೋರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಬೇಕು. ಸೊ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿ. ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ವಾಟರ್ನ ಹಾಕ್ತಲೇ ನೀಟಾಗಿ ಫ್ರೈನ ಮಾಡ್ಕೊಳ್ಳಿ. ಸೊ ಆವಾಗ ಚಿಕನ್ ಒಳಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತುತ್ತೆ. ಮತ್ತು ಹಸಿ ವಾಸನೆ, ಏನು ಖಾರದ ಹಸಿ ವಾಸನೆ ಇರುತ್ತಲ್ಲ, ಸೊ ಅದೆಲ್ಲ ಹೋಗುತ್ತೆ. ಸೊ ಇವಾಗ ಒಂದು 5-10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಸೊ 2 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಇದೊಂದು ಚೂರು ಗ್ರೀನ್ ಚಿಲ್ಲಿದು ರಾ ಫ್ಲೇವರ್ ಕೊಡುತ್ತೆ ಚಿಕನ್ ಸಾಂಬಾರಿಗೆ, ಸೊ ಚಿಕನ್ ಕರ್ರಿಗೆ. ಸೊ ನೀಟಾಗಿ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಖಾರದ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫೈನ್, ಇಷ್ಟು ಕುದ್ರೆ ಸಾಕು. ಸೊ ನೀರನ್ನ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ರಿ. ಆಮೇಲೆ 1 ವಿಷಲ್ಗೆ ಇಡಬೇಕು. ಒಂದು ಕುದಿ ಬರೋವರೆಗೂ ಇಡಬೇಕು. ಇನ್ನೊಂದು ಏನಪ್ಪ ಅಂತ ಅಂದರೆ, ಸೊ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸು, ಸೊ ನೀವುಗಳು ಎಲ್ಲ ಸ್ವಲ್ಪ ರೆಡಿಯಾಗಿ ಮಾಡಿ ನಂಗೊಂದು ಸ್ವಲ್ಪ ಹಿಂಸೆ ಅಂತ ಅನಿಸೋದು. ಯಾಕಂದರೆ ತಿಂಡಿ ಆಟ ಟೈಮ್ಗೆ ಆಗ್ಬಿಡ್ಬೇಕು, ಕೆಲಸ ಆಟ ಟೈಮ್ಗೆ ಆಗ್ಬಿಡ್ಬೇಕು, ರಾಗುಗೆ ಟಿಫನ್ಗೆಲ್ಲ ಲೇಟ್ ಆಗುತ್ತೆ ಅಂತೆಲ್ಲ ಅಂದ್ಕೊತಾ ಇದ್ದೆ. ಸೊ ಇವಾಗ ನನಗೆ ಗೊತ್ತಾಗ್ತಿದೆ, ಹೌದು ರೆಡಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅಪೀರಿಯನ್ಸ್ ಎಲ್ಲ ಚೆನ್ನಾಗಿ ಅನಿಸುತ್ತೆ. ನನಗೂ ನನ್ನ ಫೇಸಲ್ಲೂ ಅಷ್ಟೇ ಅದೊಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಲೆವೆಲಲ್ಲಿರುತ್ತೆ. ಸೊ ವ್ಲಾಗ್ ಮಾಡೋಕ್ಕೂ ಅಷ್ಟೇ ತುಂಬ ಇಂಟ್ರೆಸ್ಟ್ ಇರುತ್ತೆ, ತುಂಬ ಚೆನ್ನಾಗಂತ ಅನಿಸ್ತಿರುತ್ತೆ. ಸೊ ಏನಪ್ಪ ಅಂತ ಅಂದರೆ, ಇದು ನೋಡಿ, ಇದು ಇಯರಿಂಗ್ ಇದೆಯಲ್ಲ, ಸೊ ಇದು ಮೇ ಬಿ 9 ಇಯರ್ಸ್ ಬ್ಯಾಕಿಂದ ಇಯರಿಂಗು. ಸೊ ಅವಾಗ ತೊಗೊಂಡಾಗ 1 ಇಯರ್ ಫುಲ್ಲು ಹಾಕಿದ್ದೀನಿ. 1 ಇಯರ್ ಎಲ್ಲ ಕಾಲೇಜ್ಗೆಲ್ಲ ಹೋಗ್ಬೇಕಾರೆಲ್ಲ ಹಾಕಿದ್ದೀನಿ. ಮೇ ಬಿ ಹಾಕಿದ್ದೀನಿ ಒಂದು PU ಡಿಗ್ರಿ ಫಸ್ಟ್ ಇಯರಲ್ಲೆಲ್ಲ ಹಾಕಿದ್ದೀನಿ. ಆಮೇಲೆ ಹಂಗೆ ಓಲ್ಡ್ ಮಾಡಲ್ ಆಯಿತು ಅಂತೆಲ್ಲ ಎತ್ತಿಟ್ಬಿಟ್ಟಿದೆ. ಸೊ ಇವತ್ತೇ ನಾನು ಹಾಕ್ಕೊಂಡಿದ್ದಾಗ
ಎಷ್ಟು ಖುಷಿ ಆಗ್ತವೆ, ಎಷ್ಟು ಇವಾಗ ತೊಗೊಂಡಿದ್ದೀನಿ ಅಂತೆಲ್ಲ ಅನ್ನಿಸ್ತಿರುತ್ತೆ. ಸೊ ಈ ಟಾಪು ಅಷ್ಟೇ, ಎಲ್ಲ ಡ್ರೆಸ್ಗಳು ಅಷ್ಟೇ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೆ. ಸೊ ಕಾಲೇಜೆಲ್ಲ ಒಂದೊಂದು ಇಯರ್ ಆಗ್ತಿತ್ತು ಹಾಗೆ ಅಲ್ವಾ, ಪ್ಯಾಕ್ ಮಾಡೆಲ್ಲ ಇಟ್ಬಿಡ್ತೀವಲ್ಲ. ಸೊ ನನಗೆ ಖುಷಿ ಅನಿಸುತ್ತೆ, ಹೌದು ಈ ಟಾಪು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇಯರಿಂಗ್ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಯಾರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರಿ, ಸೊ ಪ್ಲೀಸ್ ತುಂಬ ಥ್ಯಾಂಕ್ಸ್. ಹೀಗೆ ಈ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಸಜೆಸ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಅಷ್ಟೇ ಇನ್ಫಾರ್ಮ್ ಮಾಡಬೇಕಿತ್ತು, ಇಯರಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಓಕೆನಾ, ಬಾಯ್. ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದಿಷ್ಟು ಹಸಿರು ಮೆಣಸಿನ್ಕಾಯಿ, ರೈಸ್ ನಾನು ಎಷ್ಟು ಕ್ವಾಂಟಿಟಿಗೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಒಂದು ಆನಿಯನ್, ಇದಿಷ್ಟು ಒಗ್ಗರಣೆಗೆ ಇಟ್ಕೊಂಡಿರೋದು. ಸೊ ಲೆಟ್ ಮಿ ಟ್ರಾನ್ಸ್ಫರ್ ಇಟ್ ಟು ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ 4 ಟೇಬಲ್ ಸ್ಪೂನಷ್ಟು, ತುಪ್ಪ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಬಿರಿಯಾನಿ ಮಸಾಲೆ ಅನ್ನೋದು ಬರುತ್ತಲ್ಲ, ಸೊ ತೋರಿಸ್ಬಿಡ್ತೀನಿ ಏನೇನು ಅಂತ. ಬೇ ಲೀಫು, ಸಿನಮನ್ ಸ್ಟಿಕ್ಕು, ಕಾಲ್ಸು, ಪೆಪ್ಪರು, ಚಾಯ್ ಜೀರಾ. ಸೊ ಇದಿಷ್ಟನ್ನು ಎಣ್ಣೆಗೆ ಹಾಕ್ಕೊಬೇಕು. ಎಣ್ಣೆಗೆ ಹಾಕ್ಕೊಂಡು ಒಂದು 2 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಬೇಕು. 2 ಸೆಕೆಂಡ್ಸ್ ಆಗಿದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಬೇಕು. ಒಂದು 2 ನಿಮಿಷ ಸಾಕು ಫ್ರೈ ಆಗುತ್ತೆ. ಸೊ ಇದು ಬಿರಿಯಾನಿ ಮಸಾಲೆ ಅಂತ ಕರೀತಾರಲ್ಲ, ಇದು ಎಣ್ಣೆಗೆ ಹಾಕಿದ ತಕ್ಷಣ ಮತ್ತು ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ, ಘಮ್ಮಂತ ಫ್ರೇಗ್ರೆನ್ಸ್ ಬರುತ್ತೆ. ಸೊ ನೆಕ್ಸ್ಟು ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಸೊ ಒಂದು 2 to 3 ಆನಿಯನ್ನ ಈ ರೀತಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದು ನೀಟಾಗಿ ಒಂದು 50% ಅಷ್ಟು ಆನಿಯನ್ನ ಕುಕ್ ಮಾಡ್ಕೊಬೇಕು. ಈ ಗ್ಲಾಸಲ್ಲಿ 2 ಗ್ಲಾಸ್ ಆಫ್ ರೈಸ್ನ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಒಂದು 1/4 ಗಂಟೆ ನಿಮಿಷಗಳ ಕಾಲ ನೆನೆ ಹಾಕ್ಕೊಬೇಕು. ಸೊ ವಾಶ್ ಮಾಡಿ ನಾನು ನೆನೆ ಹಾಕ್ಕೊತೀನಿ. ಚಿಕನ್ನು ಈ ರೀತಿ ಕುದಿಬೇಕಾದ್ರೆ, ಸೊ ಚಿಕನ್ನು ಎಷ್ಟು ಪರ್ಸೆಂಟ್ ಬೆಂದಿದೆ, ಎಷ್ಟು ಪರ್ಸೆಂಟ್ ಬೇಯಬೇಕು ಅನ್ನೋದು ನೋಡಿಕೊಂಡು ವಿಶಿಲ್, ನೀವು 1 ವಿಶಿಲ್ ಬೇಕಾ 2 ವಿಶಿಲ್ ಬೇಕಾ ಇಲ್ಲ ಒಂದು 5 ನಿಮಿಷಗಳ ಕಾಲ ವಿಶಿಲ್ನ ಕ್ಲೋಸ್ ಮಾಡಿಟ್ಟರೆ ಸಾಕಾ ಅನ್ನೋದು ನೋಡ್ಕೊಳ್ಳಿ. ಸೊ ನಾನು 1 ವಿಶಿಲ್ನ ಕೂಗಿಸ್ಕೊತೀನಿ. ಸೊ ಆನಿಯನ್ ಇಷ್ಟು ಫ್ರೈ ಆದರೆ ಸಾಕು. ನಾವೇನು ಗೀ ರೈಸ್ಗೆ ಅಂತ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಒಂದು 5 ಮಿನಿಟ್ಸು ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಸೊ ರುಚಿಗೆ ತಕ್ಕಷ್ಟು ಸಾಲ್ಟ್, ಸೊ ನೀಟಾಗಿ ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ.
ಇಷ್ಟು ಫ್ರೈ ಆದರೆ ಸಾಕು, ಎಣ್ಣೆ ಎಲ್ಲ ಬಿಟ್ಟಿದೆ ಮಸಾಲೆಯಿಂದ. ಸೊ ಇವಾಗ 1:2 ರೇಷಿಯೋದಲ್ಲಿ ನಾನು 2 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಅಳತೆ ಮಾಡಿ ವಾಟರ್ನ ತೆಗೆದಿಟ್ಕೊಂಡಿದ್ದೀನಿ. 1:2 ರೇಷಿಯೋದಲ್ಲಿ ವಾಟರ್ನ ಆ್ಯಡ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಸೊ ಇದು ನೀಟಾಗಿ ಕುದ್ದಾದ್ಮೇಲೆ ಏನು ನಾವು ಸೋಪ್ ಮಾಡ್ಕೊಂಡಿದ್ದೀವಲ್ಲ 15 ಮಿನಿಟ್ಸ್ ಮುಂಚೆ ರೈಸು, ಸೊ ಅದನ್ನು ಹಾಕ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು. ಕುದೀತಾ ಇದೆ. ಸೊ ನಾವೇನು ಸೋಪ್ ಮಾಡಿ ಇಟ್ಕೊಂಡಿದ್ವಲ್ಲ ರೈಸ್ನ, ಅದನ್ನು ಆ್ಯಡ್ ಅಪ್ ಮಾಡ್ಕೊಬೇಕು. ಸೊ ರೈಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ, 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸೊ ಗೀ ರೈಸ್ ರೆಡಿಯಾಗಿರುತ್ತೆ. ಸೊ ಮಧ್ಯ ಮಧ್ಯ ಕೈ ಆಡಿಸ್ತಾನೇ ಇರಿ, ಕಲಿಸ್ತಾನೆ ಇರಬೇಕು. ಸೊ ರೆಡಿ ಆದಮೇಲೆ ಮತ್ತೆ ಶುರು ಮಾಡೋಣ. 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗಿದೆ. ಸೊ ಇವಾಗ ಲೋ ಫ್ಲೇಮಲ್ಲಿ ಇದಕ್ಕಿಂತ ಮುಂಚೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಸೊ ಲಿಡ್ನ ಕ್ಲೋಸ್ ಮಾಡಿ ಇಡೋಣ. ಇನ್ನು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ. ಒಂದು ವಿಷಯ ಕೂಗಿಸ್ಕೊಂಡಾದ್ಮೇಲೆ ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ. ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ. ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ಗೀ ರೈಸ್ ಎಷ್ಟು ಚೆನ್ನಾಗಿ ರೈಸ್ ಎಲ್ಲ ಬಿಡಿ ಬಿಡಿಯಾಗಿ ರೆಡಿಯಾಗಿದೆ. ಸೊ ಇದನ್ನು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಅಡುಗೆ ಎಲ್ಲ ಆಗಿದೆ. ಸೊ ಇವಾಗ ಸರ್ವ್ ಮಾಡಿಕೊಂಡು ನಾನು ರಘು ಇಬ್ಬರು ಊಟ ಮಾಡಬೇಕು. ಸೊ ಪವರು ಕಟ್ ಮತ್ತು ಆಫ್ ಆ ಥರ ಎಲ್ಲ ಆಗ್ತಿದೆ. ಸೊ ಟೇಸ್ಟಿಂಗ್ ಮಾಡಿ ಹೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಸ್ವಲ್ಪ ಟೇಸ್ಟಿಂಗ್ ಮಾಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗ್ತಿದೆ. ಟೇಸ್ಟಿಂಗ್ ಮಾಡೋ ಟೈಮಲ್ಲೇ ಪವರ್ ಟೇಸ್ಟಿಂಗ್ ಮಾಡಿ ಅಪೀರಿಯನ್ಸ್ ಆಗಿ ಹೇಳೋ ಟೈಮಲ್ಲೇ ಪವರ್ ಆಫ್ ಆಗ್ತಿದೆ. ಸೊ ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕೆಲ್ಲ ಆಗ್ತಿಲ್ಲ. ಸೊ ಪವರ್ ಇವಾಗ ಇದೆಯಲ್ಲ, ಹಾಗಾಗಿ ಅಷ್ಟೇ ಟೇಸ್ಟ್ ತುಂಬ ಸೂಪರ್ಬಾಗಿ ಆಗಿದೆ. ಎಲ್ಲರೂ ಟ್ರೈ ಮಾಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ಎಲ್ಲ ನೋಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸೊ ನನ್ನ ವೀಡಿಯೋಸ್ ಎಲ್ಲ ಅಪ್ಡೇಟ್ಸ್ ಎಲ್ಲ ನೀವು ಮಿಸ್ ಮಾಡ್ಕೊಳಲ್ಲ ಅಂತ ಹೇಳ್ತಾ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಓಕೆ ಬಾಯ್.